ಇವತ್ತು ನಾವು ಗಮ್ಮತ್ತಿನ ರುಚಿಯಾದಂತಹ ಸ್ಟ್ರೀಟ್ ಫುಡ್ ತವಾ ಪಲಾವನ್ನು ಮಾಡೋಣ. ಒನ್ ಆಫ್ ಮೈ ಫೇವ್ರೇಟ್, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಇದು. ತುಂಬಾ ರುಚಿಯಾಗಿರುತ್ತೆ. ರುಚಿಯಾದ ಮಸಾಲೆಯೊಂದಿಗೆ ಇವತ್ತು ನಾನು ತವಾ ಪಲಾವ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಸುಲಭವಾಗಿ ಮನೆಯಲ್ಲಿ ತವಾ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ಅಕ್ಕಿಯನ್ನು ನೆನೆಸಿಟ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಲೋಟದಷ್ಟು ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೇನೆ. 1 ಲೋಟದಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೇನೆ. ನೀವು ಪೂರ್ತಿಯಾಗಿ ಸೋನಾ ಮಸೂರಿ ಅಥವಾ ಪೂರ್ತಿಯಾಗಿ ಬಾಸುಮತಿ ಹಾಕ್ಸ ತೊಗೊಳ್ಬೋದು, ಇಲ್ಲ ಈ ರೀತಿ ಕಾಂಬಿನೇಷನ್ ಮಾಡಿ ಸಹ ತೊಗೋಬೋದು. ತೊಳೆದು ಇದನ್ನು ಒಂದು 20 ನಿಮಿಷ ನೆನೆಸ್ಕೊಳ್ಳೋಣ. ಈ ಕಡೆ ಮಸಾಲೆಗೆ ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಒಂದು 5-6 ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ಇದನ್ನು ನಾವೀಗ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಅಥವಾ ಬಿಸಿ ನೀರಿನಲ್ಲಿ ನೆನೆಸ್ಕೋಬೇಕಾಗತ್ತೆ. ಈ ಮಸಾಲೆಯೇ ತವಾ ಪಲಾವ್ಗೆ ತುಂಬ ರುಚಿಯನ್ನು ಕೊಡೋದು, ಒಳ್ಳೆ ಬಣ್ಣವನ್ನು ಸಹ ಕೊಡೋದು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಬಿಸಿ ನೀರಿನಲ್ಲಿ ನಾನು ಇದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬರೀ ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ದೇನೆ. ಸ್ವಲ್ಪ ಖಾರ ಬೇಕು ಅಂತಂದರೆ ಗುಂಟೂರನ್ನು ಸಹ ಹಾಕ್ಕೊಳ್ಬೋದು. ತವಾ ಪಲಾವ್ ಮಾಡಲಿಕ್ಕೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಕ್ಯಾರೆಟು, ಬೀನ್ಸು, ಟೊಮ್ಯಾಟೊ, ಸ್ವಲ್ಪ ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ದೊಡ್ಡ ದಪ್ಪ ತಳದ ಪಾತ್ರೆಗೆ ಬೆಣ್ಣೆಯನ್ನು ಹಾಕ್ಕೊಳ್ಳೋಣ. ಬೆಣ್ಣೆ ಬದಲಾಗಿ ನೀವಿಲ್ಲಿ ಎಣ್ಣೆ ಸಹ ಹಾಕ್ಬೋದು. ಬೆಣ್ಣೆ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಬೆಣ್ಣೆ ಕರಗಿದ ಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿ ಮೊದಲಿಗೆ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗತ್ತೆ. ಇಲ್ಲಿ ಎಲ್ಲ ತರಕಾರಿಯನ್ನು ನಾವು ಈ ರೀತಿ ಬಾಣಲೆಯಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಕುಕ್ಕರ್ನಲ್ಲಿ ಬೇಯಿಸೋದಕ್ಕಿಂತ ಈ ರೀತಿ ಒಗ್ಗರಣೆಯಲ್ಲೇ ಬೇಯಿಸ್ಕೊಂಡ್ರೆ ರುಚಿಯಾಗಿರುತ್ತೆ. ಮೊದಲಿಗೆ ಹೆಚ್ಚಿದಂತಹ ಬೀನ್ಸು, ಕ್ಯಾರೆಟನ್ನು ಹಾಕ್ತಾ ಇದ್ದೇನೆ. ಮತ್ತು ನಾನು ತೊಗೊಂಡಿರುವಂತಹ ಹಸಿ ಬಟಾಣಿ ಮತ್ತು ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನೀವು ಬೇಕಿದ್ರೆ ಕಾಲಿಫ್ಲವರ್ ತೊಗೊಳ್ಬೋದು. ಹಸಿ ಬಟಾಣಿ ಬದಲಾಗಿ ಒಣ ಬಟಾಣಿ ತೊಗೊಂಡ್ರೆ ನೀವು ಅದನ್ನು ಕುಕ್ಕರ್ನಲ್ಲೇ ಬೇಯಿಸ್ಕೋಬೇಕಾಗತ್ತೆ, ಏಕೆಂದರೆ ಅದು ಬೇಗ ಬೇಯೋದಿಲ್ಲ. ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊವನ್ನು ನಂತರ ಹಾಕಿದರೆ ಸಾಕು, ಏಕೆಂದರೆ ಅದು ಬೇಗ ಮೆತ್ತಗಾಗೋದ್ರಿಂದ ಸ್ವಲ್ಪ ಬೆಂದ ಮೇಲೆ ತರಕಾರಿ ಎಲ್ಲ ಆಮೇಲೆ ಹಾಕ್ಕೊಳ್ಳೋಣ. ಈಗ ತರಕಾರಿ ಬೇಯಲಿಕ್ಕೆ ಸಪ್ಪೆ ಅನ್ನಿಸ್ಬಾರ್ದು. ಹಾಗಿದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ ಅರಿಶಿಣವನ್ನು ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ತೀನಿ. ನಾವು ಹಾಕಿರುವಂತಹ ಬೆಣ್ಣೆ ಮತ್ತು ತರಕಾರಿಯಲ್ಲಿರುವಂತಹ ನೀರಿನ ಅಂಶನೇ ಸಾಕಾಗತ್ತೆ, ಮತ್ತು ನೀರನ್ನೆಲ್ಲ ಹಾಕಲಿಕ್ಕಿಲ್ಲ. ಇದಕ್ಕೆ ಸಣ್ಣ ಉರಿ ಮಾಡಿ ಬೇಯಿಸಲಿಕ್ಕೆ ಇಡಿ. ಈ ಕಡೆ ನೆನೆಸಿದಂತಹ ಒಣಮೆಣಸು ಮತ್ತು ಬೆಳ್ಳುಳ್ಳಿ, ಶುಂಠಿನ ನೆನೆಸಿದಂತಹ ನೀರನ್ನೇ ಹಾಕಿ ಚೂರೇ ಚೂರು ನೀರನ್ನು ಹಾಕಿ ನುಣ್ಣಗೆ ಇದನ್ನು ಹರ್ಕೊಂಡು ಬರ್ತೇನೆ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಒಳ್ಳೆ ಬಣ್ಣ ಬಂದಿದೆ. ಬ್ಯಾಡಗಿ ಮಾತ್ರ ಹಾಕಿರೋದ್ರಿಂದ ಒಳ್ಳೆ ಬಣ್ಣ ಸಹ ಬಂದಿದೆ. ಈ ಕಡೆ ಅಕ್ಕಿ ಸಹ ನೆಂದಿದೆ. ನೀರನ್ನೆಲ್ಲ ಬಸ್ಕೊಂಡು ಕುಕ್ಕರ್ನಲ್ಲಿ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಇದೆ, ಸಾಧ್ಯ ಆಗತ್ತೆ ಅಂತಂದರೆ ನೀವು ಓಪನ್ ಪ್ಯಾನ್ನಲ್ಲಿ ಅನ್ನ ಮಾಡ್ಕೊಳ್ಬೋದು. ಕುಕ್ಕರ್ನಲ್ಲೂ ಮಾಡಿದ್ರೂ ತೊಂದರೆ ಇಲ್ಲ. 3 ಕಪ್ ಅಕ್ಕಿಗೆ 5 ಕಪ್ಪಷ್ಟು ನೀರು ಹಾಕಿದ್ದೇನೆ. ನೆನೆಸಿರೋದ್ರಿಂದ 1 ಕಪ್ ಕಡಿಮೆ ಸಾಕು. ಜಸ್ಟ್ 1 ವಿಷಲ್ ಕೂಗಿಸ್ಕೊಳ್ಳಿ. ಉದುರುದ್ರಾಗಿರಬೇಕು ಅನ್ನ. ನೋಡಿ, ಈ ಕಡೆ ತರಕಾರಿ ಒಂದು 3/4 ಭಾಗ ಬೆಂದಿದೆ ಅಂತ ಆದಮೇಲೆ ನಾನು ಹೆಚ್ಚಿರುವಂತಹ ಟೊಮೆಟೊವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ ನಾನು. ಹುಳಿ ಟೊಮೆಟೊ ತೊಗೊಳ್ಳಿ, ಚೆನ್ನಾಗಾಗತ್ತೆ. ಸಾಮಾನ್ಯವಾಗಿ ನಾವು ತವಾ ಪಲಾವ್ ಹೋಟೆಲಲ್ಲಿ ತಿಂದಿರ್ತೀವಿ, ಅವರು ದೊಡ್ಡ ದೊಡ್ಡ ತವಾದಲ್ಲಿ ಮಾಡ್ತಾರೆ. ಈ ರೀತಿ ಸಹ ಮನೆಯಲ್ಲಿ ಸುಲಭವಾಗಿ ನಾವು ಮಾಡ್ಕೊಳ್ಬೋದು. ಈ ಕಡೆ ಟೊಮೆಟೊ ಹೋಳನ್ನು ಹಾಕಿದ ನಂತರ ನಾನು ಮಾಡ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಈಗ ಪೂರ್ತಿಯಾಗಿ ಹಾಕಿದ್ದೇನೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಈ ಅನ್ನದ ಬಗೆಯನ್ನು ಮಾಡ್ತಾಯಿದ್ದೀನಿ. ಒಂದು 5-6 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ, ನೀವು ಗುಂಟೂರು ಜೊತೆ ಬ್ಯಾಡಗಿ ಹಾಕಿಲ್ಲ ಅಂತಂದರೆ ನೀವು ಅರ್ಧ ಚಮಚ ಅಚ್ಚದ ಖಾರದ ಪುಡಿಯನ್ನು ಬೇಕಿದ್ರೂ ಇಲ್ಲಿ ಸೇರಿಸ್ಕೊಳ್ಬೋದು. ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಶುಂಠಿದು ಮತ್ತು ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಹೋಗಬೇಕು. ತರಕಾರಿ ಒಟ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ಹಾಗೆ ಬಿಡಿ. ಇದನ್ನು 5-6 ನಿಮಿಷ ಬಿಟ್ರೂ ಸಾಕು, ಹಾಗೆ ಬಿಡಿ. ನೋಡಿ, ಹದವಾಗಿ ಈಗೆಲ್ಲ ತರಕಾರಿ ಸಹ ಬೆಂದಿದೆ. ಈಗ ನಾನು 2 ದೊಡ್ಡ ಚಮಚದಷ್ಟು ಪಾವ್ ಭಾಜಿ ಮಸಾಲ, ತವಾ ಪಲಾವ್ಗೆ ಸಾಮಾನ್ಯವಾಗಿ ಮೇಯ್ನಾಗಿ ಹಾಕುವಂಥದ್ದು ಪಾವ್ ಭಾಜಿ ಮಸಾಲ. ನಾನಿಲ್ಲಿ ಎವರೆಸ್ಟ್ ಪಾವ್ ಭಾಜಿ ಮಸಾಲ ಉಪಯೋಗಿಸಿದ್ದೇನೆ. ನೀವು ನಿಮ್ಮ ಇಷ್ಟದ ಯಾವುದೇ ಪಾವ್ ಭಾಜಿ ಮಸಾಲ ಬೇಕಿದ್ರೂ ಹಾಕ್ಬೋದು. ಪಾವ್ ಭಾಜಿ ಮಸಾಲ ಹಾಕಿ ಮಿಕ್ಸ್ ಮಾಡಿ, ಈ ಕಡೆ ನಾನು ಅನ್ನ ಮಾಡ್ಕೊಂಡಿದ್ದೀನಲ್ಲ ಅದು ಸಹ ಸ್ವಲ್ಪ ತಣ್ಣಗಾಗಿದೆ. ಉದುರುದ್ರಾಗಿರಬೇಕು ಅನ್ನ. ಮುದ್ದೆ ಆದರೆ ಅಷ್ಟು ಚೆನ್ನಾಗಾಗಲ್ಲ. ಮತ್ತು ಇದನ್ನು ದೊಡ್ಡ ಪ್ಲೇಟ್ನಲ್ಲಿ ಹಾಕಿ ನಾವು ಚಿತ್ರಾನ್ನ ಎಲ್ಲ ಕಲಿಸ್ತೀವಲ್ಲ, ಆ ಥರ ಸಹ ಕಲಿಸ್ಲಿಕ್ಕಿಲ್ಲ. ಬಿಸಿ ಬಿಸಿಯಾಗಿ ಇದನ್ನು ಬಡಿಸ್ಬೇಕು. ಸಣ್ಣ ಉರಿಯಲ್ಲಿ ಮಸಾಲೆ ಕುದೀತಾ ಇರಲಿ, ಆವಾಗ ಅನ್ನವನ್ನು ಹಾಕಿ
ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾನು ಅಕ್ಕಿಗೆ ಅನ್ನ ಮಾಡುವಾಗ ಅಕ್ಕಿಗೆ ಉಪ್ಪನ್ನು ಹಾಕಿಲ್ಲ, ಈಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು 1 ದೊಡ್ಡ ಕಡಿಯಷ್ಟು ನಿಂಬೆಹಣ್ಣಿನ ರಸ. ಬೇಕಿದ್ರೆ ನೀವು ಸರ್ವ್ ಮಾಡುವಾಗೂ ಸಹ ನಿಂಬೆಹಣ್ಣಿನ ಹಾಕಿ ಸರ್ವ್ ಮಾಡ್ಬೋದು, ತೊಂದರೆ ಇಲ್ಲ. ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ಸ್ವಲ್ಪ ನಿಧಾನಕ್ಕೆ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ಸ್ವಲ್ಪ ಜಂಟಲಾಗಿ ಮಿಕ್ಸ್ ಮಾಡಿ. ಅನ್ನ ಒಡೆದು ಹೋಗಬಾರ್ದು, ಬಾಸುಮತಿ ಅಕ್ಕಿ ಆಗಿರೋದ್ರಿಂದ ಬೇಗ ಅದು ಒಡೆದು ಹೋಗುತ್ತೆ. ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸುಲಭ ಇದೆ, ಖಂಡಿತ ಮಾಡ್ಬೋದು. ಯಾರಾದರೂ ಗೆಸ್ಟ್ ಬರ್ತಾರೆ ಅಥವಾ ಬರೀ ಅನ್ನ ಸಾರು ತಿಂದು ಬೋರ್ ಆಗಿದೆ ಅಂತ ಅನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ, ಪೂರ್ತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಉದುರುದುರಾಗಿ ಆಗಿದೆ, ಒಳ್ಳೆ ಬಣ್ಣ ಸಹ ಬಂದಿದೆ. ಹೋಟೆಲ್ನಲ್ಲಿ ಕಲರ್ನ, ಟೇಸ್ಟಿಂಗ್ ಪೌಡರ್ನೆಲ್ಲ ಹಾಕ್ತಾರೆ, ಯಾವುದೇ ಬಣ್ಣ ಸಹ ಹಾಕೋದು ಬೇಡ ನೀವು. ಈ ರೀತಿ ಬ್ಯಾಡಗಿ ಮೆಣಸನ್ನು ರುಬ್ಬಿ ಹಾಕಿದ್ರೆ ರುಚಿಯಾಗಿರುವಂತಹ ತವಾ ಪಲಾವ್ ತಯಾರಾಗಿದೆ. ಇದನ್ನು ನೀವು ಈರುಳ್ಳಿ ಟೊಮೆಟೊ ಹಾಕಿ ಮಾಡಿದಂತಹ ರಾಯ್ತ ಜೊತೆ ಸರ್ವ್ ಮಾಡ್ಬೋದು. ಆದರೆ ಪರ್ಸ್ನಲಿ ನನಗೆ ಇಷ್ಟ ಆಗೋದು ಪ್ಲೇನ್ ಮೊಸರು, ಅದಕ್ಕೆ ಉಪ್ಪು ಮತ್ತು ಚಾಟ್ ಮಸಾಲ ಹಾಕಿ ಮೊಸರಿಗೆ ಹಾಕಿದ್ರೆ ಅದು ಸಹ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿಲ್ಲದೆ ಇರೋರು ಟ್ರೈ ಮಾಡಿ ನೋಡಿ. ನಾನೀಗ ಚಾಟ್ ಮಸಾಲ ಮತ್ತು ಉಪ್ಪನ್ನು ಹಾಕಿರುವಂತಹ ಮೊಸರು ಒಟ್ಟಿಗೆ ತವಾ ಪಲಾವ್ನ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋದು ಈಸಿ ಇದೆ. ರೆಸಿಪಿ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ. ಅದಕ್ಕೂ ಮುಂಚೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.